ಹಾಂ, ಇನ್ನೊಂದೇನು ಅಂತಂತಂದರೆ 2012-13ನೇ ಸಾಲಿನಲ್ಲಿ ಅಣ್ಣಾ ಹಜಾರೆ ಅವರು ಏನಂತೀರ ನೀವು ಇದು ಪಕ್ಷ ಹಾಗೆ ಹೀಗೆ ಕಾಂಗ್ರೆಸ್ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಇವಾಗ ಎಲ್ಲಿದ್ದಾರೆ ಸರ್ ಅವರು ಅವ್ರ ಜೊತೆಗೆ ಕೂಡಿದಂತಹ ಅನೇಕರು ಇವರು ಏನಂತೀರ ನೀವು ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಕೆಲಸ ಮಾಡ್ತವ್ರೆ. ಅವ್ರ ಕೆಲಸ ಅವ್ರಿಗೆ ಏನು ತಿಳಿದೈತೋ ಅದನ್ನ ಮಾಡ್ಕೊಂಡು ಹೋಗ್ತವ್ರೆ, ವಿರೋಧವಾಗಿ ನಡೀತಾ ಹೋಗ್ತವ್ರೆ. ಅಂದರೆ ಪಂಜಾಬ್ದಲ್ಲಿ ಇವಾಗ ಆಮ್ ಆದ್ಮಿ ಪಕ್ಷದ ಸರ್ಕಾರ ಐತೆ. ಇಂಡಿಯಾಸ್ ನಂಬರ್ 1 ಎಜುಕೇಷನ್ಗೆ ಸರ್ಕಾರಿಯ ಶಾಲೆಗಳು ನಂಬರ್ 1 ಸ್ಥಾನಕ್ಕೆ ಬಂದಿರ್ತವೆ. ನೀತಿ ಆಯೋಗ ಕೂಡ ಅದು ಸರ್ಟಿಫಿಕೇಟ್ ಮಾಡೈತೆ. ಅದು ಓಕೆ, ಡನ್. ಅರವಿಂದ್ ಕೇಜ್ರಿವಾಲ್ ಅವ್ರ ಪಾತ್ರದಲ್ಲಿ ಅವರವರೇ. ಇವಾಗ ಅಣ್ಣಾ ಹಜಾರೆ ಅವರು ಎಕ್ಸಾಕ್ಟ್ ಆಗಿ ಮೋದಿ ಸರ್ಕಾರ ಬರೋದಕ್ಕೆ ಕಾರಣನೇ, ಮೋದಿ ಸರ್ಕಾರ ಬರೋದಕ್ಕೆ ಹೆಲ್ಪ್ ಆಗಿದ್ದೆ ಅಣ್ಣಾ ಹಜಾರೆ ಮೂಮೆಂಟ್. ಅಣ್ಣಾ ಹಜಾರೆ ಇವಾಗ ಅಣ್ಣಾ ಹಜಾರೆ ಅವ್ರು ಏನು ಮಾಡ್ತವ್ರು ಸರ್? ಏನಕ್ಕೆ ಅವ್ರು ಮಾತು ಎಬ್ಬಿಸ್ತಾ ಇಲ್ಲ? ಬರಬೇಕಾಗಿತ್ತು, ಇಷ್ಟೆಲ್ಲ ಬರಬೇಕಾಗಿತ್ತು. ಈ ಹೋರಾಟದಲ್ಲಿ ತಮ್ಮದು ಕೈ ಜೋಡಿಸ್ಬೇಕಾಗಿತ್ತು. ಈ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯಕ್ಕೊಳಗಂಥ ಮಕ್ಕಳ ಜೊತೆಗೆ ತಾವು ಗುರುತಿಸ್ಕೊಳ್ಬೇಕಾಗಿತ್ತು. ಆಗ ಇವ್ರ ಬಗ್ಗೆ ಹೌದಪ್ಪ ಇವರು ಸೋಷಿಯಲ್ ಇವ್ರಂತ ಹೇಳ್ತಾ ಇದ್ದಾರೆ, ರಾಜಕೀಯದಲ್ಲಿ ಹೋಗೋದಿಲ್ಲ ಹಾಗೆ ಅಲ್ಲ ರೀ. ರಾಜಕೀಯ ಬಿಟ್ಟು ಧರ್ಮ ಬಿಟ್ಟು ರಾಜಕೀಯ ಎಲ್ಲಿದೆ ರೀ? ನೀತಿ ಎಲ್ಲ ರಾಜನೀತಿ ಎಲ್ಲ. ಹೌದು, ಆಗ ಬರದಿದ್ದಾಗ ಇಲ್ಲ ನಾವು ರಾಜನೀತಿ ಮಾಡೋದಿಲ್ಲ ಅಂತ ಹೇಳಿದ್ರು. ಮತ್ತು ನೀವು ಯಾಕೆ ಬಂದ್ರಿ? ಪ್ರೊಟೆಸ್ಟ್ ಮಾಡೋಕೆ ಯಾಕೆ ಬಂದ್ರಿ? ನೀವು ರಾಜನೀತಿ ಮಾಡೋದಿದ್ರೆ ಇಲ್ಲ ಯಾಕೆ ಬಂದ್ರಪ್ಪ ನೀವು? ಹೌದು, ಆ ಮೂಮೆಂಟನ್ನು ಹಾಳು ಮಾಡಿ ಒಂದು ಯಾವುದೋ ವ್ಯಕ್ತಿಗೆ ಇಡೀ ದೇಶನ ಕೊಟ್ಟು ಹೋಗಿಬಿಟ್ರಿ. ಯಾವುದೋ ಒಂದು ಸಿದ್ಧಾಂತಕ್ಕೆ ನೀವು ಬಂದು ಇವತ್ತೇ ಹಾಕಿಲ್ಲಪ್ಪ ನೀವು. ಅದೇ BJP ವಿರೋಧ ಇವತ್ತು ಹೇಳ್ತಾ ಇದ್ದಾರೆ. ನೀವು ಬರಬೇಕಾಗಿತ್ತಲ್ಲ ಅದು, ನೀವು ಅದ್ರ ವಿರೋಧ ಅದ್ರ ಪರ ಅಲ್ಲ ಅಂದ್ರೆ. ಹೌದು, ಇವತ್ತು ಇರಬೇಕಾಗಿತ್ತು, ಯಾಕಿಲ್ಲ? ಇವತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅದು ಅಣ್ಣಾ ಹಜಾರೆ ಅವರಿಗೆ. ಸರ್, ದೇಶದ ಸರ್ಕಾರ ಕಳೆದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡಿ ಕೂಡ ಕಲಿಯೋದಿಲ್ವಾ? ಅದು ಹಂಗೆ ಇರ್ತದ್ರಿ. ಅಧಿಕಾರಕ್ಕೆ ಬಂದಾಗ ನಾವು ಶಾಶ್ವತ ತಿಳ್ಕೊಂಡ್ಬಿಟ್ಟಿರ್ತಾರ. ಅಧಿಕಾರಕ ಗುರು, ಅಧಿಕಾರಕ ಅಧಿಕಾರ ಹಂಗದ್ರಿ. ನೋಡ್ರಿ, ಇದೇ ಈಗ ನಿಮ್ಗೊಂದು ದೊಡ್ಡ ಉದಾಹರಣೆ ಕೊಡೋದಂದ್ರೆ, ಇದೇ ನಮ್ಮ ಸಿದ್ದರಾಮಯ್ಯನವರು ಮೊನ್ನೆ ಮುಖ್ಯಮಂತ್ರಿ ಆದಾಗ ಅವ್ರು ಸುತ್ತಮುತ್ತ ಮಂದಿ ಹೆಂಗೆ ಸುತ್ತ ಹಾಕ್ತಾ ಇದ್ರು. ಹೌದು, ಇವತ್ತು ನೀವು ಅದನ್ನ ಈ ವಿಧಾನಸಭೆಯಲ್ಲಿ ಪಾಪ ಒಬ್ಬರು ಅಡ್ಡಾಡೋದನ್ನ ನೋಡ್ತಾ ಇದ್ದೀರಿ. ಹೌದು, ಅಧಿಕಾರ ಇದ್ದಾಗ ಹೆಂಗಿರುತ್ತೆ ಜನ, ಅಧಿಕಾರ ಇದ್ದಾಗ ಹೆಂಗಿರ್ತದೆ ಸಾಕ್ಷಿ ಇದೊಂದು. ಆದ್ರೆ ಇವರು ಅಹಂಕಾರ ಪಡಲಿಲ್ಲ, ಆ ಮಾತು ಬೇರೆ. ಆದರೆ ಇಲ್ಲೇ ಮೋದಿ ಅವರಾಗಿರ್ಬೋದು, ಅವ್ರ ಸಂಘಟಕರಾಗಿರ್ಬೋದು ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದ್ರೆ, ನಾವು ಶಾಶ್ವತ ಇದ್ದೀವಿ, ನಮ್ಮನ್ನ ಯಾರೂ ಅಧಿಕಾರಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು SIR ತಂದಿದ್ದೀವಿ, ಮತ್ತು EVM ಬಳಸ್ತೀವಿ, VVPAT ಹಚ್ಚೋದಿಲ್ಲ, ಬ್ಯಾಲೆಟ್ ಪೇಪರ್ ತೋರೋದಿಲ್ಲ, ನಾವು ಗೆದ್ದು ಬಿಟ್ಟಿವಿ, ಇಡೀ ವ್ಯವಸ್ಥೆ ತಮ್ಮ ಕೈಯಾಗಿ ಮಾಡ್ಕೊಂಡಿದ್ದೀವಿ. ನಮ್ಮನ್ನ ಯಾರು ಸೋಲಿಸೋದು? ಸರ್, ಅಮಿತ್ ಶಾ ಅವರು ಕಾಲೇಜ್ ಎಲೆಕ್ಷನ್ ಟೈಮಲ್ಲಿ ಅವ್ರ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಬೇಕಾಗಿತ್ತಂತೆ ಅಲ್ಲಿ ಕಾಲೇಜಲ್ಲಿ. ಆ ಎಲೆಕ್ಷನ್ ಟೈಮಲ್ಲಿ ಇವ್ರು ನಿಂತವ್ರೆ, ಇವ್ರು ಎದುರುಗಡೆ ಇನ್ನೊಬ್ರು ಹೆಣ್ಮಗಳು ನಿಂತವಳೆ. ಓಕೆನಾ? ಎಲೆಕ್ಷನ್ ಫುಲ್ಲು ಜೋರಾಗಿ ಕಾವು ಏರಿದಾಗ, ರಂಗ್ ಏರಿದಾಗ ಅವಾಗ ಮಾಡಿರೋದೇನು ಅಂತಂತಂದರೆ, ಅದು ಯಾರು ಅಂದರೆ ಹೆಣ್ಮಕ್ಳು ಜಾಸ್ತಿ ಇರುವಂತಹ ಕಾಲೇಜ್ ಅದು. ಹೆಣ್ಮಕ್ಳು ಮನೆಗೆ ಹೋಗಿ ಒಂದು 40-45 ಹೆಣ್ಮಕ್ಳು ಮನೆಗೆ ಹೋಗಿ, ಇಲ್ಲ ಕಾಲೇಜಿಗೆ ಹೋಗಿ ವೋಟಿಂಗ್ ನಡೀತೈತೆ, ಏನಾದರೂ ಅಲ್ಲಿ ದನಿಗೆಗಳು ಹೇಳುತ್ತೆ, ಅಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ, ನಿಮ್ಮ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸ್ಬೇಡಿ ಅಂತ ಹೇಳಿ ಹೋಗಿ ಆ 40-45 ವೋಟುಗಳಿಂದ ಆ ಹೆಣ್ಮಗಳು ಸೋತ್ಲಂತೆ. ಅದನ್ನೇ ಮೊನ್ನೆ ಇದರಲ್ಲಿ ಮಾಡಿದ್ರು. ಎಲ್ಲಿ? ನಮ್ಮ ಬಂಗಾಲಲ್ಲಿ ಮಾಡಿದ್ರು, ವೆಸ್ಟ್ ಬೆಂಗಾಲಲ್ಲಿ. 30-35 ಲಕ್ಷ ಜನರನ್ನ, ಸುಮಾರು 40 ಲಕ್ಷ ಜನನೇ ಹಿಡ್ಕೊಳ್ಳಿ. ಅದೇಗ್ರಿ, 27 ಲಕ್ಷ ಆನ್ ದ ರೆಕಾರ್ಡ್ ಅದ. 27 ಲಕ್ಷ ಲಾಸ್ಟ್ ಟೈಮ್ ವೋಟ್ ಹಾಕಿದವ್ರು. ಅವ್ರು ಕಾನೂನು ಅದ, ಲಾಸ್ಟ್ ಟೈಮ್ ವೋಟ್ ಹಾಕಿದವ್ರನ್ನ ಲಿಸ್ಟ್ದಾಗ ಹೆಸರಿದ್ರಾಗ ಕೊಡ್ರಿ ಅಂತೇಳಿ ಪರ್ಮಿಷನ್ ಕೊಡ್ಕೊಳ್ಳಿಲ್ಲ. ಹಿಂಗೆ ಎಲೆಕ್ಷನ್ ಗೆಲ್ಲುವಂತಹ ಇಂಥ ತಂತ್ರಗಾರಿಕೆಯನ್ನು ಹೂಡುವಂತಹ ಅಮಿತ್ ಶಾ ಅವ್ರ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ವಿರುದ್ಧ ಈ ಜನ್ಜಿ ಪಾರ್ಟಿ ಸ್ಟ್ಯಾಂಡ್ ಆಗತ್ತಾ? ಸ್ಟ್ಯಾಂಡ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಇಡೀ ದೇಶ ತುಂಬ ಅವ್ರ ಬಗ್ಗೆ ಮಾತು ನಡೀತಾ ಇದ್ದಾವ. ಮತ್ತು ಇನ್ನು ಇದಕ್ಕೊಬ್ಬ ನಿಜವಾಗಿಯೂ ಇದನ್ನು ಹ್ಯಾಂಡಲ್ ಮಾಡುವಂಥ ಒಬ್ಬ ನೇತಾರರು ಅದಕ್ಕೆ ಬೇಕಾಗ್ತದ. ಒಬ್ಬ ನೇತಾರನಿಗಿಂತ ಒಂದು ಒಳ್ಳೆಯ ಸಂಘಟಕರ ಅದು ಬೆನ್ನು ಹತ್ತಬೇಕಾಗ್ತದ. ಪಾಪ ಯುವಕರಿದ್ದಾರೆ, ಏನೋ ಬಂದಿದ್ದಾರೆ, ಪ್ರಕಾಶ್ ರಾಜನೋ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ.